ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ಸ್ವಲ್ಪ ಹಳೆ ವ್ಲಾಗೇ. ಇದು ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ಮಾಡ್ಕೊಂಡಿರೋ ವ್ಲಾಗ್ಗಳು. ಅದು ಒಂದು 2-3 ವ್ಲಾಗ್ಗಳು ಉಳಿದುಬಿಟ್ಟಿದೆ. ಆಮೇಲೆ ಚಿನ್ನಿ ಬಂದಳು, ಆಮೇಲೆ ಏನೇನೋ ಆಯಿತು. ಹಾಗೆ ಹೊಸನಗರದ ಜಾತ್ರೆ, ಆ ಥರ ಎಲ್ಲ ವ್ಲಾಗ್ಗಳು ಫಸ್ಟು ಹಾಕ್ತಾ ಹೋದೆ. ಹಳೆ ವ್ಲಾಗ್ಗಳು ಒಂದಷ್ಟು ಹಾಗೆ ಉಳಿದುಬಿಟ್ಟಿದೆ. ಆದರೆ ನಾನು ಹೇಳಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಯಾರಿಗೂ ಗೊತ್ತೇ ಆಗಲ್ಲ. ನಾನು ಅದನ್ನು ಹೇಳೋ ಒಂದೊಂದು ಸಲ ತಪ್ಪು ಮಾಡಿದೆ ಅಂತಲೂ ಅನಿಸುತ್ತೆ. ನೀವು ಹಳೆಯ ವ್ಲಾಗ್ಗಳನ್ನ ಹಾಕ್ತೀರಾ ಅಂತಲೂ ಕೆಲವೊಬ್ರು ಕಮೆಂಟ್ ಹಾಕ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಹಾಗಂತ ನನಗೆ ಸುಳ್ಳು ಹೇಳಿ ವ್ಲಾಗ್ಗಳನ್ನ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇರೋದನ್ನು ಇರೋ ರೀತಿಯೇ ಹೇಳ್ತೀನಿ. ಹಾಗೆಯೇ ಇವತ್ತಿನ ತಿಂಡಿ ಬಂದು ಪೂರಿ ಮಾಡಿಬಿಟ್ಟು ಆಲೂಗಡ್ಡೆ ಮತ್ತು ಸ್ವಲ್ಪ ತರಕಾರಿ ಎಲ್ಲ ಹಾಕಿ, ಅಂದರೆ ಮೆಂತ್ಯ ಸೊಪ್ಪಿತ್ತು, ಅದನ್ನೆಲ್ಲ ಹಾಕಿ ಇವತ್ತು ಒಂದು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಇದ್ದೀನಿ. ನನಗೆ ಸ್ವಲ್ಪ ಈ ಥರ ಡ್ರೈ ಪಲ್ಯ ಅಷ್ಟೊಂದು ಇಷ್ಟ ಆಗಲ್ಲ, ಆದರೆ ಅಮ್ಮನವರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರು ಹೇಳಿದರು ಅಂತ ಅದನ್ನೇ ಮಾಡ್ತಾಯಿದ್ದೀನಿ. ಹಾಗೆ ಇದು ಮಧ್ಯಾಹ್ನವೂ ಚಪಾತಿ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ನಾನು ಚಪಾತಿ ಮಧ್ಯಾಹ್ನಕ್ಕೂ ಕೂಡ ನೆನೆಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಬಟಾಣಿ ಇತ್ತು ಹಸಿದು, ಅದು ಫ್ರೆಶ್ ಆಗಿರೋ ಬಟಾಣಿ ತಿನ್ನೋಕ್ಕೆ ಒಂದು ಚೆನ್ನಾಗಿ ಅಲ್ವಾ. ಹಾಗೆಯೇ ನಾನು ಹೊಸಲ ಬಟಾಣಿ ವಿಡಿಯೋ ಹಾಕಿದ್ದೆ ಅಲ್ವಾ, ಅದ್ರಾಗ ಒಬ್ಬರು ಕಮೆಂಟ್ ಹಾಕಿದ್ರು, ಅಲ್ಲೆಲ್ಲ 70 ರೂಪಾಯಿ ಇದೆಯಂತೆ ಮಂಗಳೂರಲ್ಲೆಲ್ಲ. ನಾವು ತೊಗೊಂಡಾಗ 40 ರೂಪಾಯಿ ಇತ್ತು. ಈ ಸಲ ತಂದಾಗ ಈ ಸಲ ಎಷ್ಟೋ ಜಾಸ್ತಿ ಆಗಿತ್ತು, ನನಗಷ್ಟು ನೆನಪಿಲ್ಲ. ಇಲ್ಲೂ 70 ರೂಪಾಯಿ ಇತ್ತೋ ಏನೋ ಗೊತ್ತಿಲ್ಲ, ಇವಾಗ ಮರ್ತೋಗ್ಬಿಟ್ಟಿದೆ ನನಗೆ. ಹಾಗೆ ಅನಿಸಿರೋದನ್ನು ನಾನು ಹಾಗೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಒಂದು ನಾರ್ಮಲ್ ವ್ಲಾಗ್ ಆಗಿರೋದ್ರಿಂದ ಕೆಲವೊಂದು ಸಲ ನಾನು ಹಾಗೆ ನನಗೇನು ಅನಿಸುತ್ತೆ ಅದನ್ನು ಶೇರ್ ಮಾಡೋಣ ಅನಿಸುತ್ತೆ. ಹಾಗೆ ನಿಮಗೂ ಕೂಡ ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಎಲ್ಲರೂ ಹೇಳ್ತಾರೆ ಸಂಬಂಧಿಕರು ಇರಬೇಕು, ಕಷ್ಟಕ್ಕಾಗ್ತಾರೆ ಅಂತ. ಬಟ್ ದ ರಿಯಲ್ ಫ್ಯಾಕ್ಟ್, ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಸಂಬಂಧಿಕರಿಂದ ಅಂತ ನಾನು ನಂಬೋದು. ಅವ್ರು ಏನಂತಾರೋ ಇವ್ರು ಏನಂತಾರೋ ಅಂತಲೇ ನಮ್ಮ ಜೀವನನ ನಾವು ಕಳೆದೋಗ್ಬಿಟ್ಟಿರ್ತೀವಿ. ನನಗಂತೂ ಹಾಗೆ ಅನಿಸುತ್ತೆ. ನಾನು ನಿಜ ಹೇಳ್ತೀನಿ, ಇವಾಗಂತೂ ನಾನು ಯಾರ ಮನೆಗೆ ಹೋಗಲ್ಲ, ಯಾರನ್ನೂ ನಂಬಲ್ಲ, ಯಾರನ್ನೂ ಹಚ್ಕೊಳ್ಳೋದಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಕುಟುಂಬ ಆಯಿತು ಅನ್ನೋ ಥರದಲ್ಲಿ ನಾನು ಇದ್ದೀನಿ. ನಿಮಗೂ ಏನಾದರೂ ಇದು ಥರ ಅನುಭವ ಆಗಿದೆಯೋ? ಏನಾದರೂ ಆಗಿದ್ರೆ ನನಗೂ ಕೂಡ ಕಮೆಂಟಲ್ಲಿ ಹೇಳಿ. ಎಲ್ಲರಿಗೂ ಜೀವನದಲ್ಲಿ ಸಂಬಂಧಿಕರಿಂದ ತುಂಬ ಪಾಠಗಳನ್ನ ಕಲ್ತಿರ್ತಾರೆ. ನಾವು ಕೂಡ ಹಾಗೆ ತುಂಬಾ ಕಲ್ತಿದ್ದೀವಿ, ಆದರೆ ಹೇಳೋ ಹಾಗಿರಲ್ಲ ಅಷ್ಟೇ. ಜೀವನದಲ್ಲಿ ಏನಾದರೂ ನಾವು ಪಾಠ ಕಲ್ತಿದ್ದೀವಿ ಅಂದರೆ ಅದು ನಮ್ಮ ಸಂಬಂಧಿಕರಿಂದ ಅಂತ ನಾನಂತೂ ನಿಜ ಹೇಳ್ತೀನಿ. ತುಂಬ ಜನರಿಗೆ ಈ ಥರ ಅನುಭವ ಆಗಿರುತ್ತೆ. ಖಂಡಿತವಾಗ್ಲೂ ಒಂದು 10-15 ಕಮೆಂಟ್ ಅಂತೂ ಇದ್ರ ಬಗ್ಗೆ ನಮಗೂ ಆ ಥರ ಆಗಿದೆ ಅಂತ ಹಾಕಿರ್ತಾರೆ. ಮನುಷ್ಯರಲ್ವಾ, ಎಲ್ಲರ ಜೀವನದಲ್ಲೂ ಒಂದೇ ಥರ ನಡೆಯುತ್ತೆ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ನನಗೆ ಮಾತ್ರ ಹೀಗೇನಾ ಅಂತ ನಾನು ಯಾವಾಗಲೂ ಅಂದ್ಕೊತೀನಿ. ತುಂಬ ಜನ ಕಮೆಂಟ್ ಹಾಕಿದಾಗ ನನಗನ್ಸೋದು, ನನ್ನ ಥರ ತುಂಬ ಜನ ಇದ್ದಾರೆ ಅಂತಲೂ ಅನಿಸುತ್ತೆ. ಖುಷಿ ಕೂಡ ಆಗುತ್ತೆ, ಯಾಕಂದರೆ ನನ್ನ ಲೈನಲ್ಲಿ ಯಾರೋ ಒಬ್ಬರು ಇದ್ದಾರೆ ಅಂತ ಹೇಳಿ. ಯಾಕೋ ಗೊತ್ತಿಲ್ಲ, ಇವತ್ತು ಈ ಮಾತು ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದೆ ಅಷ್ಟೇ. ಯಾವುದೂ ಪರ್ಸ್ನಲ್ಲಾಗಿ ಏನೂ ಇಲ್ಲ. ಆದರೆ ಯಾಕೋ ನನಗೆ ಹಾಗೆ ಒಂದೊಂದು ಸಲ ಹಾಗೆ ಅಲ್ವಾ, ನಾನೇನೋ ವೀಡಿಯೋ ಮಾಡ್ಕೊಂಡಿರ್ತೀನಿ, ಆದರೆ ಎಡಿಟ್ ಮಾಡೋ ಟೈಮಲ್ಲಿ ನಮಗೇನೋ ಒಂದು ಆಗಿರುತ್ತೆ ಅಲ್ವಾ, ಆ ಟೈಮಲ್ಲಿ ಅದು ಬರುತ್ತೆ, ಅದನ್ನು ಹಾಗೆ ಹೇಳ್ಕೊತೀನಿ ಅಷ್ಟೇ. ಮೆಂತ್ಯ ಸೊಪ್ಪು ಹಾಕಿ ನೀವು ಆಲೂಗಡ್ಡೆ ಪಲ್ಯ ಮಾಡಿ ನೋಡಿ. ಚಪಾತಿಗೆ ಮತ್ತು ದೋಸೆಗೆ ಮಾಡಬೇಡಿ, ಚಪಾತಿಗೆ ಮತ್ತು ಪೂರಿಗೆ ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಿದ್ರೆ ಪೂರಿ ಹಿಟ್ಟು ಕಲಿಸ್ತೀರಲ್ವ, ಆವಾಗಲೂ ಕೂಡ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿ ಚಾಪರಲ್ಲಿ ಏನಾದರೂ ಚಾಪ್ ಮಾಡಿ ಹಾಕಿ. ಆದರೆ ನಾನು ಹೇಳೋದೇನೆಂದರೆ, ಚಾಪರ್ಗಿಂತನೂ ಆ ಮಿಕ್ಸಿ ಹಾಕೋದಕ್ಕಿಂತನೂ ಈ ಥರ ಚಾಕುದಲ್ಲೇ ಸಣ್ಣ ಹೆಚ್ಚಿದ್ರೆ ಅದು ಕಹಿ ಅಂಶ ಬಿಡಲ್ಲ. ಇಲ್ಲಾಂದರೆ ಅದು ತುಂಬ ಕಹಿ ಅಂಶ ಬಿಟ್ಬಿಡುತ್ತೆ. ಮತ್ತು ಕೆಲವೊಂದು ಸೊಪ್ಪುಗಳು ಕಹಿ ಇರುತ್ತೆ, ಕೆಲವೊಂದು ಸೊಪ್ಪು ಸ್ವಲ್ಪನೂ ಕಹಿ ಇರಲ್ಲ. ಅದು ಬೀಜದ ಮೇಲೋ ಅಥವಾ ನೆಲವರಿ ಮೇಲೋ ಹೋಗುತ್ತೋ ಏನೋ ಗೊತ್ತಿಲ್ಲ ನನಗೆ. ನಾನಂತೂ ಅದನ್ನು ಅನುಭವ ಮಾಡಿದ್ದೀನಿ. ಕೆಲವೊಂದು ಸಲ ಸಾಂಬಾರು ಮಾಡಿದಾಗ ಕಹಿ ಬರುತ್ತೆ, ತುಂಬ ಅಲ್ಲ, ಸ್ವಲ್ಪ ಕಿರಿಗಹಿ ಅಂತ ಹೇಳ್ತೀವಿ, ಆ ಥರ ಬರುತ್ತೆ. ಕೆಲವೊಂದು ಸೊಪ್ಪುಗಳು ಆ ಥರ ಬರಲ್ಲ, ಹೆಚ್ಚಾಗಿ ನೆಲವರಿ ಮೇಲೆ ಅನಿಸುತ್ತೆ.
ನಾನು ಪಲ್ಯನ ಹಾಗೆ ಸಾದಾ ಈಗ ಆಲೂಗಡ್ಡೆ ಪಲ್ಯ ಎಲ್ಲ ಹೇಗೆ ಮಾಡ್ತೀನಲ್ವ ಅದೇ ಥರನೇ ಮಾಡ್ತಾಯಿದ್ದೀನಿ. ಅಂದರೆ ದೋಸೆಗೆ, ಆದರೆ ಟೊಮೆಟೊ ಒಂದು ಹಾಕಿದ್ದೀನಿ. ಆಮೇಲೆ ಬಟಾಣಿನ ಸ್ವಲ್ಪ ಬೇಯಿಸಿ ಹಾಕೋಣ ಅಂತ ಉಪ್ಪು ಹಾಕಿ ಬೇಯಿಸಿ ಹಾಕ್ತೀನಿ. ಬಟಾಣಿನ ಏನಂದರೆ ನೀವೇನಾದರೂ, ನಾನು ಕುಕ್ಕರಲ್ಲೇ ಆಲೂಗಡ್ಡೆ ಇಟ್ಟೆ ಅಲ್ವಾ, ಆವಾಗಲೇ ಇಡಬೇಕಾಗಿತ್ತು. ನಂಗೆ ಅವಾಗ ಮರ್ತೋಗ್ಬಿಡ್ತು. ಜಸ್ಟ್ ಬಿಡಿಸ್ಬಿಟ್ಟು ಚೂರು ಉಪ್ಪು ಹಾಕಿ ನೀರು ಹಾಕಿ ಇಟ್ಟರೆ ಅದರಲ್ಲೇ ಬೇಯ್ತಾಯಿತ್ತು, ಒಟ್ಟಿಗೆ ಆಗ್ತಾಯಿತ್ತು. ನನಗೆ ಅವಾಗ ಮರ್ತೋಗ್ಬಿಡ್ತು. ಸಾರಿ, ಏನೋ ಹೇಳ್ತಾಯಿದ್ದೆ. ಇದು ಬಟಾಣಿನ ನಾನು ಈ ಒಗ್ಗರಣೆಲಿ ಏನಾದರೂ ಬೇಯಿಸಿದ್ರೆ ಅದು ಒಂಥರ ಗಟ್ಟಿಯಾಗಿಬಿಡುತ್ತೆ, ತಿನ್ನೋಕ್ಕಷ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರಲ್ಲಿ ಬೇಯಿಸಿ ಹಾಕ್ತೀನಿ. ಆವಾಗ ಆ ಥರ ನಾರು ಥರ ಅಂತ ಅನಿಸೋದಿಲ್ಲ, ತುಂಬ ಚೆನ್ನಾಗಿ. ಏನೇ ಅಂದರೂ ನಾವು ಈಗ ಫ್ರೀಝರಲ್ಲಿ ಸ್ಟೋರ್ ಮಾಡ್ತೀವಲ್ವ, ಆ ಫ್ರೆಶ್ ಬಟಾಣಿ ತಿಂತೀವಲ್ಲ, ಆ ಫೀಲ್ ಬರೋದೇ ಇಲ್ಲ. ಅದೆಷ್ಟು ಚೆನ್ನಾಗಿರುತ್ತಲ್ಲ, ನನಗೆ ಭಾಳ ಅಂದರೆ ಭಾಳ ಇಷ್ಟ. ಅದು ಹಸಿ ಬಟಾಣಿ ತುಂಬ ಇಷ್ಟ. ಆದರೆ ಕೆಲವೊಂದು ಕಡೆ ಎಲ್ಲ ವರ್ಷ ಪೂರ್ತಿ ಸಿಗುತ್ತೆ ಬೆಂಗಳೂರಲ್ಲೆಲ್ಲ. ಆದರೆ ನಮಗಿಲ್ಲಿ ಈಗ ನವಂಬರ್ ಡಿಸೆಂಬರ್ ಟೈಮಲ್ಲಿ ಜಾಸ್ತಿ ಸಿಗುತ್ತೆ. ಪಲ್ಯ ಅಂತೂ ತುಂಬ ಚೆನ್ನಾಗಾಗಿತ್ತು. ಖಂಡಿತ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ. ಹಾಗೆ ನೆನ್ನೆ ಮಧ್ಯಾಹ್ನ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿರೋದು, ಸಂಜೆ ಒಣಗ್ಸೋಣ ಅಂತ ಅಂದ್ಕೊಂಡಿದ್ದೆ. ಒಣಗ್ಸೋಕ್ಕೆ ಆಗಿರಲಿಲ್ಲ. ಬಟ್ಟೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೆ, ಆದರೆ ನನಗೆ ಬಟ್ಟೆ ಒಣಗ್ಸೋಕ್ಕೆ ಟೈಮೇ ಆಗಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಕೆಲಸ ಏನು ಹೆಚ್ಚಿಗೆ ಇರಲಿಲ್ವಲ್ಲ, ಅದಕ್ಕೆ ಬಟ್ಟೆ ಒಣಗಿಸೋಗೋಣ ಅಂತ ಒಣಗಿಸ್ತಾ ಇದ್ದೀನಿ. ಮನೆಯವ್ರು ಇವಾಗ ಬರ್ತಾರೆ ಅಂತ ಕಾಯ್ತಾನೇ ಇದ್ದೀನಿ. ಅವ್ರು ಇವತ್ತೇ ಲೇಟ್ ಆಗಿದೆ ಬರೋದು. ನಾನು ಮೇಲ್ಗಡೆ ಪೂರ್ತಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಬೆಡ್ಡೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ತೆಗೆಯೋಣ ಅಂತ ಅಂದ್ಕೊಂಡೆ, ಆಮೇಲೆ ಬೇಡ ಅಂತ ಬೆಡ್ಶೀಟು ತೆಗಿಲಿಲ್ಲ. ಬೆಡ್ಡೆಲ್ಲ ಕ್ಲೀನ್ ಮಾಡಿ ಮೇಲ್ಗಡೆ ನೆಲ ಒರ್ಸೋಕ್ಕೆ ಮಿಷನ್ನು ಎಲ್ಲ ಹಾಕಿ ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ದೀನಿ. ಫೋನ್ ಮಾಡಿದೆ ಒಂದು ಸಲ, ಅವರು ಫೋನನ್ನು ಹಾಗೆ ಕಟ್ ಮಾಡಿದ್ರು. ಅವ್ರು ಯಾವಾಗಲೂ ಹಂಗೆ ಕಟ್ ಮಾಡಲ್ಲ. ಏನಾದರೂ ಕೆಲಸ ಇತ್ತು, ಯಾರ್ದಾರ ಹತ್ರ ಮಾತಾಡ್ತಾ ಇದ್ದೆ ಅಂದರೆ ಆ ಥರ ಕಟ್ ಮಾಡ್ತಾರೆ. ಆಮೇಲೆ ಅವರು ಫೋನು ಮಾಡಲಿಲ್ಲ. ಆಮೇಲೆ ನಾನು ಏನಾದರೂ ಆಗಲಿ ಅವ್ರು ಬರೋ ತನಕ ಪೂರಿ ಉಂಡೆಗಳನ್ನಾದರೂ ಮಾಡಿ ಇಟ್ಕೊಳ್ಳೋಣ ಅಂತ ಅದನ್ನು ಹಾಗೆ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಇದು ಹೊಸ ಬಾಣಲಿ ತಂದಿದ್ದೆ ಅಲ್ಲ, ಅವತ್ತೇ ಫಸ್ಟ್ ಟೈಮ್ ಉಪಯೋಗಿಸಿದ್ದು. ಆಮೇಲೆ ನಾನು ಅದನ್ನು ಉಪಯೋಗಿಸೇ ಇಲ್ಲ. ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ನಾವು ಕೆಲವೊಂದು ಪರ್ಚೇಸ್ ಮಾಡ್ತೀವಲ್ವ, ಈಗ ಹೋದಾಗ ನಮಗೆ ಅವಶ್ಯಕತೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದು ಸಲ ನಮಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕಿದ್ರೆ ಚೆನ್ನಾಗಿ ಕಾಣಲಿ ಅನ್ನೋ ದೃಷ್ಟಿಯಿಂದ ಕೂಡ ನಾವು ತೊಗೋಬೇಕಾಗುತ್ತೆ. ಹಾಗಂತ ಎಲ್ಲದನ್ನು ನೀವು ತೊಗೊಳ್ಳಿ ಅಂತ ಅದಕ್ಕೆ ನಾನು ಹೇಳಲ್ಲ. ಕೆಲವೊಂದು ನಿಮ್ಮ ಅವಶ್ಯಕತೆಗಳಿಗೆ ಏನು ಬೇಕೋ ಅದನ್ನು ನೋಡಿ ತೊಗೊಳ್ಳಿ. ಕೆಲವೊಂದು ಸಲ ನಾವು ನೋಡಿ, ಈಗ ವೀಡಿಯೋದಲ್ಲಿ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ನಾನು ಅದೊಂದು ಕಪ್ಪು ಬಾಣಲಿನ ಯೂಸ್ ಮಾಡ್ತೀನಿ. ಚಿನ್ನಿ ಪದೇ ಪದೇ ಬೈತಾಳೆ, ಅದನ್ನು ತೆಗಿ ಅಂತ. ಒಂದು ತೆಗ್ದಿದ್ದೀನಿ. ಊರಿಗೆ ಹೋಗಿ ನಮ್ಮಮ್ಮಂಗೆ ಕೆಲಸದವ್ರಿಗೆ ಯಾರಿಗಾದ್ರೂ ಕೊಡಮ್ಮ ಅಂತ ಅಂದರೆ ನಮ್ಮಮ್ಮನೂ ಅದನ್ನ ಇಟ್ಕೊಂಡಿದ್ದಾರೆ. ಆ 2 ಥರ ಬಾಣಲಿ ಕೊಟ್ಟಿದ್ದೀನಿ ಅಮ್ಮಂಗೆ. ಅಲ್ಲ, 2 ಸಲ ಬಾಣಲಿನ ನಾನು ರೇಣುಕಕ್ಕಂಗೆ ಕೊಡಮ್ಮ ಅಂತ ಕೊಟ್ಟರೆ ನಮ್ಮಮ್ಮ 2 ಬಾಣಲಿನೂ ಇಟ್ಕೊಂಡು ಅವರೇ ಯೂಸ್ ಮಾಡ್ತಿದ್ದಾರೆ. ಇನ್ನೂ ಒಂದಿದೆ, ಅದನ್ನು ಅಷ್ಟೇ ಚಿನ್ನಿ ಯೂಸ್ ಮಾಡಬೇಡ ಅಂತಲ್ಲ. ಆದರೆ ನಂಗೆ ಅದು ಸಾಂಬಾರಿನ ಖಾರ ಅದೆಲ್ಲ ಹುರಿಯೋಕ್ಕೆ ಸೀದು ಹೋಗಲ್ಲ. ಸ್ಟೀಲಿಂದ ಆದರೆ ಬೇಗ ಸೀದು ಹೋಗಿಬಿಡುತ್ತೆ. ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ, ನಾನು ಸ್ವಲ್ಪ ವೀಡಿಯೋಗಳಿಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಲ್ವಾ, ಅದಕ್ಕೆ ಅದನ್ನು ತೊಗೊಂಡಿದ್ದೀನಿ. ಯಾಕಂದರೆ ಇದ್ರ ಬಗ್ಗೆ ಒಂದು ನೆಗೆಟಿವ್ ಕಮೆಂಟ್ ಬಂದಿತ್ತು, ಹಾಗಾಗಿ ಇದನ್ನು ಹೇಳಿದೆ ಅಷ್ಟೇ. ಚೆನ್ನಾಗಿದೆ ಅನ್ನಿಸ್ತು. ಆದರೆ ಬಾಣಲಿ ಫಸ್ಟ್ ತೊಗೊಂಡಾಗ ಫುಲ್ ಬ್ಲೂ ಕಲರ್ ಇತ್ತು. ಒಂದು ಸಲ ಅದಾದ ನಂತರ
ಅದು ಕಲ್ಲರೇ ಬದಲಾಗ್ಬಿಡ್ತು. ಸ್ವಲ್ಪ ಕಲರ್ ಚೇಂಜ್ ಅಂತ ನನಗೆ ಅನ್ನಿಸ್ತು. ನನಗೂ ಗೊತ್ತು ನಾನ್ ಸ್ಟಿಕ್ಕಲ್ಲೆಲ್ಲ ತಿನ್ನಬಾರ್ದು ಅಂತ ಹೇಳಿ ನಾನೆಲ್ಲ ತೆಗ್ದಿದ್ದೀನಿ. ನೀವು ಹೇಳಿದ್ದಕ್ಕೇ ನಾನ್ ಸ್ಟಿಕ್ಕೆಲ್ಲ ಕೆಲವೊಂದೆಲ್ಲ ಎದ್ದೆಲ್ಲ ಹೋಗಿತ್ತಲ್ವ, ಅದೆಲ್ಲದನ್ನು ತೆಗ್ದಿದ್ದೀನಿ. ಕೆಲವೊಂದು ಇದೆ ಈ ಥರ ನಮಗೆ ಬೇಕಾಗುತ್ತಲ್ವ, ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಇದೊಂದೇ ನನ್ನ ಹತ್ರ ಈಗ ನಾನ್ ಸ್ಟಿಕ್ ಅಂತ ಇರೋದು. ಆದರೆ ನಾನು ಇದನ್ನು ಬರೀ ಪೂರಿ ಆ ಥರ ಕರಿಯೋದಕ್ಕೆ ಮಾತ್ರ ಯೂಸ್ ಮಾಡೋಣ ಅಂತಲೇ ತೊಗೊಂಡಿದ್ದು. ಕೆಲವೊಂದು ಸಲ ನಮಗೆ ಬೇಕೋ ಬೇಡವೋ ಯೂಟ್ಯೂಬಿಗೆ ಅಂತ ನಾವು ಕೂಡ ಹಾಗೆ ತೊಗೋಬೇಕಾಗುತ್ತೆ. ಹಾಗೆ ನೆನ್ನೆದು ಸ್ವಲ್ಪ ಕಾಯಿ ಚಟ್ನಿ ಇತ್ತು. ನನಗೆ ಪೂರಿಗೆ ಸ್ವಲ್ಪ ಕಾಯಿ ಚಟ್ನಿ ಇದ್ದರೆ ಇಷ್ಟ ಆಗುತ್ತೆ. ಚಪಾತಿಗೂ ಅಷ್ಟೇ ನಂಗೆ ಕಾಯಿ ಚಟ್ನಿ ಅಂದರೆ ಇಷ್ಟ ಆಗುತ್ತೆ. ಅದು ಕಲ್ಲಲ್ಲಿ ರುಬ್ಬಿರೋ ಚಟ್ನಿ ಅಂದರೆ ಇಷ್ಟ ಆಗುತ್ತೆ. ನಾನು ಒಂದು ಸ್ವಲ್ಪ ಕಾಯಿ ಚಟ್ನಿನ ಎಸೆಯಲ್ಲ, ಇಟ್ಕೊಂಡಿರ್ತೀನಿ. ಯಾವಾಗಾದರೂ ಈ ಥರ ಇದ್ದಾಗ ತಿನ್ನೋಕ್ಕಾಗುತ್ತೆ ಅಂತ. ಕೆಲವೊಂದು ಸಲ ಅದು ತಿಂದೆ ಹಾಗೆ ಅಲ್ಲೇ ಹಾಳಾಗೂ ಇರುತ್ತೆ, ಅದನ್ನು ಆಮೇಲೆ ಎಸಿತೀನಿ. ಹಾಗೆ ನಮ್ಮ ಮನೆಯವ್ರದ್ದು ತಿಂಡಿ ಆಯಿತು. ಈಗ ನಾನು ಕೂಡ ತಿಂಡಿ ತಿಂತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಖಾಲಿಯಾಗಿತ್ತು, ತರೋದಕ್ಕೆ ಹೇಳಿದೆ. ನಮ್ಮ ತೋಟದಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಸ್ವಲ್ಪ ಇದರದ್ದು ಜ್ಯೂಸ್ ಮಾಡ್ತೀನಲ್ವ, ನೆಲ್ಲಿಕಾಯಿ ಜ್ಯೂಸು, ಅದಕ್ಕೂ ಕೂಡ ಹಾಕ್ತೀನಿ ಒಂದೊಂದು ದಿನ. ನೆನಪಾದಾಗ ಹಾಕ್ತೀನಿ. ಇವತ್ತು ಇರಲಿಲ್ಲಲ್ಲ, ತೆಗೆದು ನೋಡಿದೆ ಖಾಲಿಯಾಗಿತ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ, ಅವ್ರು ಬರಬೇಕಿದ್ರೆ ತೊಗೊಂಡು ಬಂದರು. ಹಾಗೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿತಾ ಬಂತು. ಹಾಗೆ ಡೈನಿಂಗ್ ಟೇಬಲ್ ಕೂಡ ಒರೆಸ್ಕೊಂಡೆ. ಮಧ್ಯಾಹ್ನ ಏನು ಅಡುಗೆ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಗೋಧಿ ಹಿಟ್ಟು ಸುಮಾರು ಉಳಿದಿತ್ತು, ಅದಕ್ಕೆ ನಾನೊಂದೇ ಚಪಾತಿ ಮಾಡಿ ಸ್ವಲ್ಪ ಮಜ್ಜಿಗೆ ಒಗ್ಗರಣೆ ಹಾಕ್ತೀನಿ ಅಂತ ಅಂದೆ. ರಾತ್ರಿನೂ ಬೇಕಿದ್ದರೆ ಚಪಾತಿ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ. ಆದರೆ ಆಲೂಗಡ್ಡೆ ಪಲ್ಯ ಉಳಿಲಿಲ್ಲ, ಒಂದು ಸ್ವಲ್ಪ ಮಾತ್ರ ಉಳಿದಿತ್ತು. ನಾನು ನೆನ್ನೆನೂ ರಾತ್ರಿ ಚಪಾತಿ ಸ್ವಲ್ಪ ಗ್ರೇವಿ ಮಾಡಿದ್ದೆ, ಅದು ಗ್ರೇವಿನೂ ಉಳಿದಿತ್ತು. ಹಾಗಾಗಿ ಅದು ಮತ್ತು ಚಪಾತಿ ಆಗುತ್ತೆ ಅಂತ ಹಾಗೆ ಮಾಡಿದೆ. ಹಾಗೆ ಪಾತ್ರೆಗಳು ಕೂಡ ತುಂಬ ಏನಿರಲಿಲ್ಲ, ಸ್ವಲ್ಪ ಮಾತ್ರ ಇತ್ತು. ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದರು, ಕೃಪಾ ಒಂದು ಡಿಶ್ ವಾಷರ್ ತೊಗೊಳ್ಳಿ ಅಂತ ಹಾಕಿದ್ರು. ನೋಡೋಣ, ಆದರೆ ಖಂಡಿತ ತೊಗೊತೀನಿ. ಆಮೇಲೆ ಏನಾಗಿತ್ತು ಅಂದರೆ, ಇದು ಪೂರಿ ತೆಗಿಬೇಕಿದ್ರೆ ಹಿಂದ್ಗಡೆ ಎಲ್ಲ ಸೋರಿತ್ತು ಅನಿಸುತ್ತೆ, ಅಲ್ಲಿ ಸ್ವಲ್ಪ ಕಲ್ಲರ್ ಬದಲಾಗಿತ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಬೇಕಿಂಗ್ ಸೋಡಾ ಆಮೇಲೆ ವೆನೆಗರ್ ಹಾಕ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಈ ಥರ ಅದನ್ನು ನಾನು ತಿಕ್ತಾ ಇದ್ದೀನಿ. ಆಮೇಲೆ ಅದು ಫಸ್ಟಿಗೆ ಹೋಗಲಿಲ್ಲ, ಒಂದು 2-3 ಸಲ ಈ ಥರ ಮಾಡಿದೆ. ಒಂದು 5 ನಿಮಿಷ ಇಟ್ಟ ಮೇಲೆ ಹೋಯಿತು. ಯಾಕಂದರೆ ಇದು ಸ್ಟೀಲ್ ಸ್ಕ್ರಬ್ ಎಲ್ಲ ಹಾಕಿದ್ರೆ ಗೊತ್ತಲ್ವ, ಅದು ಕಿತ್ತೋಗ್ಬಿಡುತ್ತೆ ಮೇಲಿಂದು ಅಂತ ಹೇಳಿ ನಾನು ಆ ಥರ ಮಾಡಿದೆ. ಚೆನ್ನಾಗಿ ಹೋಯಿತು. ಆಮೇಲೆ ನಾನು ಪಾತ್ರೆ ತೊಳಿತಾ ಇದ್ದಲ್ಲ, ನಮ್ಮನೆಯವ್ರು ಕಾಫಿ ಮಾಡೋಣ ಅಂತ ಹೇಳಿ ಕಾಫಿ ಕುಡಿದ್ವಿ. ಆವಾಗ ತುಂಬ ಚಳಿ ಇತ್ತು, ಹಾಗಾಗಿ ಹೊರಗಡೆ ಬಿಸಿಲು ಕಾಯಿಸ್ತಾ ಹೋಗಿ ಕಾಫಿ ಕುಡಿದ್ವಿ. ಒಗ್ಗರಣೆ ಮಜ್ಜಿಗೆ ಮಾಡೋಣ ಅಂತ ಇದ್ದೆ ಅಲ್ವಾ, ಆಮೇಲೆ ಯಾಕೋ ಬೇಡ, ಹಶಾಮ್ರ ಊಟ ಮಾಡೋಣ ಅಂತ ಅನಿಸಿದ್ದು. ಹಾಗಾಗಿ ಸ್ವಲ್ಪ ಹಶಾಮ್ರನ ಮಾಡಿದೆ. ಇದರ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೇನೆ. ಬಿಸಿ ಅನ್ನ ಹಾಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ಸಾರು ಹಾಕ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಜ್ಜಿಗೆ ಮೆಣಸು ಅದೆಲ್ಲ ಕರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಪೂರಿದು ಹಿಟ್ಟು ಉಳಿದಿತ್ತಲ್ವ, ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಸ್ವಲ್ಪ ಹಿಟ್ಟು ಕಮ್ಮಿ ಇತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ, ಮೆಂತ್ಯ ಸೊಪ್ಪು ಜಾಸ್ತಿ ಇತ್ತು, ಹಾಗಾಗಿ ಮೆಂತ್ಯ ಸೊಪ್ಪು ಅನ್ನು ಕೂಡ ಹೆಚ್ಚಿ ಹಾಕಿ ಮೆಂತ್ಯ ಚಪಾತಿ ಮಾಡಿದೆ. ಹಾಗೆ ಆ ಕಡೆ ಗ್ರೇವಿ ಕೂಡ ನಾನು ಬಿಸಿಗೆ ಇಟ್ಟಿದ್ದೀನಿ. ಮೆಂತ್ಯ ಚಪಾತಿ ಮಾಡಿದಾಗ ಏನಂದರೆ, ಅದು ಸ್ವಲ್ಪ ಪೂರಿ ಥರ ಉಬ್ಬಲ್ಲ, ಚಪಾತಿ ಸ್ವಲ್ಪ ಈ ಥರ ಇರುತ್ತೆ. ನೋಡಿ, ಆಲೂಗಡ್ಡೆ ಪಲ್ಯ ಇಷ್ಟೇ ಉಳಿದಿದ್ದು. ಇಬ್ರಿಗೂ 2 ಚಪಾತಿ ಮಾಡಿಕೊಂಡು ಇವಾಗ ಊಟನ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.